ಹುರುಳಿಕಾಳನ್ನು ಸೂಪರ್ ಫುಡ್ ಅಂತ ಕರೀತಾರೆ. ಯಾಕೆಂದರೆ ಅದರಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್ ಮತ್ತು ಕ್ಯಾಲ್ಶಿಯಂ ತುಂಬ ಇದೆ. ಹಾಗಾಗಿ ಹುರುಳಿಕಾಳಿಂದ ಮಾಡುವಂಥ ಈ ಸೂಪರ್ ರೆಸಿಪಿಗೆ ನಾವು ಹುರುಳಿ ಅಂಬ್ಲಿ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಹುರುಳಿ ಸಂಕಟಿ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾಡುವಂಥದ್ದು. ಇದನ್ನು ಬಹಳ ಸುಲಭವಾಗಿ ನಾವು ಮನೇಲಿ ಮಾಡಬಹುದು. ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲು ನಾನಿಲ್ಲಿ 1 ಕಪ್ ಹುರುಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಆರಿಸ್ಕೋಬೇಕು. ಹುರುಳಿಯಲ್ಲಿರೋ ಕಲ್ಲು ಹುರುಳಿ ಕಾಳು ಥರಾನೇ ಇರುತ್ತೆ, ಹಾಗಾಗಿ ಗೊತ್ತಾಗೋದಿಲ್ಲ. ನಿಧಾನವಾಗಿ ಆರಿಸ್ಕೊಂಡು ಇದನ್ನು ತೊಳೆದಿಟ್ಕೋಬೇಕು. ಅಥವಾ ಒಂದು ಕ್ಲೀನ್ ಆಗಿರೋ ಬಟ್ಟೆಯಿಂದ ಮೇಲ್ಗಡೆ ಧೂಳನ್ನೆಲ್ಲ ಒರೆಸಿಟ್ಕೊಂಡ್ರೂ ಪರವಾಗಿಲ್ಲ. ಈಗ ಅದನ್ನು ಫ್ರೈಯಿಂಗ್ ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಅಂದರೆ ನಾವು ಚಟ್ನಿ ಅಥವಾ ಬೇರೆ ಏನಾದರೂ ರಸಮ್ಗೆಲ್ಲ ಹುರ್ಕೋತೀವಲ್ಲ, ಅದೇ ರೀತಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದರ ಕಲರ್ ಚೇಂಜ್ ಆಗಬೇಕು. ಇದು ಚಟಪಟ ಅನ್ನಬೇಕು ಅಂತೇನಿಲ್ಲ, ಜಸ್ಟ್ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ನಾವೀಗ ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದು ತಣ್ಣಗಾಗಿದೆ. ನಾನೊಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೋಬೇಕು. ಹೀಗೆ ಪೌಡರ್ ಮಾಡುವಾಗ ಮಿಕ್ಸರ್ ಜಾರಲ್ಲಿ ಅಥವಾ ಹುರುಳಿಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ಇವಾಗ ಇದು ಆಗಿದೆ ನೋಡಿ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವಿದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡಬಹುದು. ಹುರುಳಿ ಅಂಬ್ಲಿಗೆ ಅಂತಲ್ಲ, ರಸಮ್ ಕೂಡ ಮಾಡಬಹುದು ಇದರಲ್ಲಿ. ಹಾಗಾಗಿ ಇದನ್ನು ಚೆನ್ನಾಗಿ ತೆಗೆದಿಟ್ಕೋಬೇಕು. ಇವಾಗ ಅಂಬ್ಲಿ ಮಾಡೋದು ಹೇಗೆ ನೋಡೋಣ. ನಾನು ಸ್ಟವ್ ಮೇಲೊಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ 3 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ನಾವು ಅಂಬ್ಲಿ ಎಷ್ಟು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನೀರು ಹಾಕ್ಕೋಬೇಕು. ನಾನಿಲ್ಲಿ 3 ಕಪ್ ಹಾಕಿದ್ದೀನಿ. ಇದು ಹಾಕಿದ ಮೇಲೆ ತಕ್ಷಣವೇ ನಾವು ಇದಕ್ಕೆ ಬೇಕಾಗುವಷ್ಟು ಹುರುಳಿ ಪುಡಿನ ಹಾಕ್ಕೋಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಳಿ ಪೌಡರನ್ನು ಹಾಕ್ತಾ ಇದ್ದೀನಿ. ಒಂದು ಸಲ ನೀರು ಬಿಸಿ ಆದಮೇಲೆ ನಾವು ಪೌಡರ್ ಹಾಕಿದರೆ ಕೆಲವು ಸಲ ಗಂಟಾಗ್ತದೆ. ಹಾಗಾಗಿ ತಕ್ಷಣವೇ ನಾವು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹುರುಳಿ ಅಂಬ್ಲಿ ಇದೆಯಲ್ಲ, ಇದು ಬಹಳ ಹಳೆಯ ಕಾಲದ ರೆಸಿಪಿ. ಆದರೆ ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸನ್ನು ನೀವು ಒಂದು ಸಲ ತಿಳ್ಕೊಂಡ್ರೆ ಆಗಾಗ ಮಾಡಿಕೊಂಡು ಕುಡಿತೀರಾ. 2 ನಿಮಿಷ ಇದೇ ರೀತಿ ಲೋ ಫ್ಲೇಮಲ್ಲೇ ತಿರುಗಿಸ್ತಾ ಇದ್ದರೆ ಇದು ಕುದಿಯೋಕ್ಕೆ ಶುರುವಾಗುತ್ತಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. 1 ಚಿಟಿಕೆ ಉಪ್ಪು ಹಾಕಿದರೆ ಸಾಕಾಗ್ತದೆ. ಹಾಗೆಯೇ 1/4 ಸ್ಪೂನಷ್ಟು ಇಲ್ಲಿ ಶುಂಠಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಶುಂಠಿ ಪೌಡರ್ ಬದಲಾಗಿ ಕಾಳುಮೆಣಸಿನ ಪುಡಿ ಕೂಡ ಸೇರಿಸ್ಬೋದು, ಅಥವಾ ಕಾಳುಮೆಣಸು ಶುಂಠಿ ಎರಡನ್ನೂ ಹಾಕೋಬೋದು. ಇದನ್ನು ಹೆಚ್ಚಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾಡೋದ್ರಿಂದ ಶೀತ, ನೆಗಡಿ, ಕೆಮ್ಮು ಇದೆಲ್ಲ ಆಗಬಾರ್ದು ಅನ್ನೋದಕ್ಕೆ, ಅಥವಾ ಜ್ವರ ಬಂದರೆ ಕೂಡ ಈ ಹುರುಳಿ ಅಂಬ್ಲಿನ ಮಾಡ್ಕೊಂಡು ಕುಡಿತಾರೆ. ಹಾಗಾಗಿ ಇದಕ್ಕೆ ಶುಂಠಿ ಮತ್ತು ಕಾಳುಮೆಣಸನ್ನು ಹಾಕುವಂಥದ್ದು. ಈಗ ಇದೆಲ್ಲ ಹಾಕಿದ ಮೇಲೆ 3 ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನಿದಕ್ಕೆ ಕೊನೆಯಲ್ಲಿ ತುಪ್ಪ ಮತ್ತು ಹಾಲನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ, ಅಥವಾ ನಿಮಗೆ ಬೇಕು ಅಂದರೆ ಇದಕ್ಕಿಂತ ಜಾಸ್ತಿ ಕೂಡ ತುಪ್ಪ ಹಾಕೋಬೋದು. ಹಾಗೆಯೇ 1 ಕಪ್ ಆಗುವಷ್ಟು ಹಾಲನ್ನು, ಕಾಯಿಸಿರುವಂಥ ಹಾಲಿದು 1 ಕಪ್ ಹಾಲು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸೋದು ಬೇಡ, 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇಷ್ಟ ಆದರೆ ಬಹಳ ರುಚಿಯಾದ ಹುರುಳಿ ಕಾಳಿನ ಅಂಬ್ಲಿ ರೆಡಿ ಆಯಿತು. ಇನ್ನು ಕೆಲವರು ಇದಕ್ಕೆ ಮೊಸರನ್ನು ಕೂಡ ಸೇರಿಸ್ಕೊಳ್ತಾರೆ ಹಾಲಿನ ಬದಲಾಗಿ. ನಾವು ಇದನ್ನು ಮಕ್ಕಳಿಗೆ ಕುಡಿಲಿಕ್ಕೆ ಕೊಡ್ತೀವಿ, ಅಥವಾ ಬಾಣಂತಿಯರಿಗೆ ಕುಡಿಯೋಕ್ಕೆ ಕೊಡ್ತೀವಿ ಅಂದರೆ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು. ಈ ರೀತಿ ಸಪ್ಪೆ ಇದ್ದರೆ ಕುಡಿಯೋದಕ್ಕೆ ಕಷ್ಟ ಅಂತ ಅನಿಸಿದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ ಆಯಿತು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಹುರುಳಿಕಾಳಲ್ಲಿ ಉಷ್ಣತೆಯ ಗುಣ ಜಾಸ್ತಿ ಇರೋದ್ರಿಂದ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ಕೊಳ್ತಾರೆ. ಅದರಲ್ಲೂ ಶೀತ, ಜ್ವರ ಮತ್ತು ಮೈಕೈ ನೋವು ಈ ಥರ ಎಲ್ಲ ಇದ್ದಾಗ. ಹಾಗೆಯೇ ಬಹಳ ಮುಖ್ಯವಾಗಿ ನಮ್ಮ ಸ್ಕಿನ್ ತುಂಬ ಡಲ್ ಇದೆ, ಗ್ಲೋ ಇಲ್ಲ, ಹೆಲ್ದಿ ಆಗಿಲ್ಲ ಅಂತ ಅನಿಸಿದರೆ ಖಂಡಿತ ನೀವು ಆಗಾಗ ಈ ಹುರುಳಿ ಅಂಬ್ಲಿನ ಟ್ರೈ ಮಾಡಿ. ನಾನು ಮೊದಲೇ ಹೇಳ್ದಾಗೆ ಹುರುಳಿಕಾಳನ್ನು ಸೂಪರ್ ಫುಡ್ ಅಂತ ಕರೀತಾರೆ. ಹಾಗೆ ಹುರುಳಿಕಾಳಿಂದ ಮಾಡುವಂಥ ಈ ಹುರುಳಿ ಅಂಬ್ಲಿನ ಸೂಪರ್ ರೆಸಿಪಿ ಅಂತ ಹೇಳ್ಬೋದು. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದಷ್ಟು ಹೊಸ ಹೊಸ ರೆಸಿಪಿಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.